ವಿದ್ಯಾರ್ಥಿಗಳೇ, ನಾವೀಗ ಸಂಜಯ ವಚನಂ ಅದೇ ಗದಾಯುದ್ಧ ಸಂಗ್ರಹದ ಸಂಜಯ ವಚನಂ ಕಾವ್ಯ ಭಾಗದ 43ನೇ ಪದ್ಯದ ಬಗ್ಗೆ ಈಗಾಗಲೇ ಮಾತಾಡಿದ್ವಿ ನಾವು. ಅದರಲ್ಲಿ ಸಂಜಯ ದುರ್ಯೋಧನಿಗೆ ಹೇಳುವಂಥದ್ದು ಏನು, ದುರ್ಯೋಧನ ನೀನು ಯಾಕೆ ಏಕಾಂಗಿಯಾಗಿ ಯುದ್ಧ ಮಾಡ್ತೀನಿ, ನನ್ನ ಈ ಭುಜಬಲದಿಂದ ನಾನು ಗೆಲ್ತೀನಿ ಅಂತ ಹೊರಡ್ತಿದೆಯಲ್ಲ, ಈ ಥರದ ಸಾಹಸಕ್ಕೆ ಕೈ ಹಾಕೋದಕ್ಕಿಂತ ಹೆಚ್ಚಾಗಿ ನಿನಗಿನ್ನೊಂದು ಅವಕಾಶ ಇದೆ. ಏನು, ನಿನ್ನ ಜೊತೆ ನೀನು ಇನ್ನೂ ಏಕಾಂಗಿ ಅಲ್ಲ, ನಿನ್ನ ಜೊತೆ ಬಲರಾಮ ಇದ್ದಾನೆ, ಅಶ್ವತ್ಥಾಮ ಇದ್ದಾನೆ, ಕೃಪಾಚಾರ್ಯ, ಕೃತವರ್ಮ, ಇವರೆಲ್ಲರೂ ಇದ್ದಾರೆ. ಇನ್ನು ಈ 4ವರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಪಟ್ಟ ಕಟ್ಟು, ಯಾರಿಗಾದ್ರೂ ಒಬ್ಬರಿಗೆ ಸೇನಾಧಿಪತಿಯ ಪಟ್ಟವನ್ನು ಕಟ್ಟು, ಆ ಮೂಲಕ ನೀನು ಗೆಲುವನ್ನು ಪಡೆ. ಅದು ಬಿಟ್ಟು ಯಾಕೆ ಏಕಾಂಗಿಯಾಗಿ ನೀನು ಗೆಲುವನ್ನು ಪಡಿಲಿಕ್ಕೆ ಹೋಗುವಂಥ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕ್ತೀಯ ಅನ್ನುವಂಥ ಮಾತುಗಳನ್ನು ಆಡುವಾಗ ದುರ್ಯೋಧನ ಹೇಳುವ ಮಾತಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ ನಮಗೆ. ಇಲ್ಲಿ ದುರ್ಯೋಧನ ಹೇಳ್ತಾನೆ ಒಂದು ಕಡೆ, ಹೇಳ್ತಾನೆ, ತ್ರಿದಶ ನದೀ ಸುತನಿಂ ತೀರದ ಕಚ್ಚಂ, ತ್ರಿದಶ ನದೀ ಸುತನಿಂ ತೀರದ ಕಚ್ಚಂ, ಮುನ್ನ ಕಳಶ ಸಂಭವನಿಂ ತೀರದ ಕಜ್ಜಂ, ಇನಜನಿಂ ತೀರದ ಕಚ್ಚಂ, ದ್ರೋಣಪುತ್ರನಿಂ ತೀರ್ದ ಪುದೆ. ಆತನಿಗೆ ತನ್ನವ್ರ ಬಗ್ಗೆನೇ ಒಂದು ರೀತಿಯ ವಿಶ್ವಾಸ ಉಳಿದಿಲ್ಲ. ಅವನಿಗೆ ತನ್ನವ್ರ ಬಗ್ಗೆನೇ ಒಂದು ವಿಶ್ವಾಸ ಇಲ್ಲ. ಅಷ್ಟರ ಮಟ್ಟಿಗೆ ಆತ ವಿಶ್ವಾಸ ಕಳ್ಕೊಂಡ ಒಂದು ರೀತಿಯಲ್ಲಿ ಮಾತನಾಡುವಂಥದ್ದನ್ನು ನಾವು ಕಾಣ್ತೀವಿ. ಯಾಕಂದರೆ ಈ ಮೊದಲು ತ್ರಿದಶ ನದಿ ಸುತನಿಂ, ತ್ರಿದಶ ಅಂದರೆ ದೇವತೆ ಅನ್ನೋ ಅರ್ಥವನ್ನು ನಾವಿಲ್ಲಿ, ಅಂದರೆ ಗಂಗೆಯನ್ನು ದೇವತೆ ಅನ್ನೋ ರೀತಿಯಲ್ಲಿ ಪರಿಭಾವಿಸ್ತಾ, ಅಲ್ಲಿ ನದಿಗೆ ಬಾಲ್ಯಾವಸ್ಥೆ, ಕೌಮಾರ್ಯಾವಸ್ಥೆ, ಯೌವನಾವಸ್ಥೆ ಎಂಬ 3 ಅವಸ್ಥೆಗಳನ್ನು ಒಳಗೊಂಡಿರುವಂಥದ್ದು. ಅಂದರೆ ಮುಪ್ಪು ಅನ್ನುವಂಥದ್ದು ಇಲ್ಲ ನದಿಗೆ ಅನ್ನೋ ಅರ್ಥದೊಳಗಡೆ, 3 ಅವಸ್ಥೆಯನ್ನು ಹೊಂದಿರುವಂಥದ್ದು. ಅದು ವಿಶೇಷವಾಗಿ ದೇವತೆಗಳಿಗೆ ಮಾತ್ರ ಇರುವಂಥ ಈ ಅವಸ್ಥೆ ಅನ್ನೋ ಒಂದು ನೆಲೆಯಲ್ಲಿ ಕವಿ ಒಂದು ರೀತಿ ಅಲಂಕಾರಿಕವಾಗಿ ಆ ಪದವನ್ನು ಬಳಸುವಂಥದ್ದನ್ನು ನಾನು ಸೂಕ್ಷ್ಮ ಗಮನಿಸ್ಬೋದು. ಅದರಲ್ಲಿ ಅರ್ಥ ಇದೆ, ಕಾಣಿಸುತ್ತೆ ನಿಮ್ಮ ಸ್ಕ್ರೀನಲ್ಲಿ. ಇಲ್ಲಿ ನಮಗೆ ಭಾಳ ಮುಖ್ಯ, ಇಲ್ಲಿ ತ್ರಿದಶ ನದಿ ಸುತ ಅಂತಂದರೆ ಭೀಷ್ಮ ಅಂತ ನಾವು ಇಲ್ಲಿ ಭಾವಿಸ್ಕೋಬೇಕಾಗಿರುವಂಥದ್ದು. ಭೀಷ್ಮನಿಂದನೂ ಆಗದೇ ಇರುವಂಥ ಕೆಲಸ ಈ ಮೊದಲು, ದ್ರೋಣನಿಂದಲೂ ಆಗದೇ ಇರುವಂಥ ಕೆಲಸ, ಜೊತೆಗೆ ಮಹಾನ್ ಪರಾಕ್ರಮಿಯಾದಂಥ ಇನ ಅಂದರೆ ಸೂರ್ಯಪುತ್ರ, ಯಾರು, ಕರ್ಣನಿಂದಲೂ ಆಗದೇ ಇರುವಂಥ ಕೆಲಸ ಈ ದ್ರೋಣಪುತ್ರನಿಂದ, ಈ ಅಶ್ವತ್ಥಾಮನಿಂದ. ದ್ರೋಣಪುತ್ರ ಅಂದರೆ ಅಶ್ವತ್ಥಾಮ, ದ್ರೋಣನ ಮಗ ಅಶ್ವತ್ಥಾಮನಿಂದ ತೀರ್ದ ಪುದೆ. ನೋಡಿ, ಅಶ್ವತ್ಥಾಮನಿಂದ ನೆರವೇರಲು ಸಾಧ್ಯವೇ ಅಂತ ಕೇಳ್ತಾ ಸಂಜಯನಿಗೆ ಇನ್ನೊಂದು ಮಾತು ಹೇಳ್ತಾನೆ, ಬಹಳ ಮುಖ್ಯ ಅಂತ ಅನಿಸುತ್ತೆ ಇದು. ಈ ಮಾತಲ್ಲಿ ಒಂದು ವ್ಯಂಗ್ಯ ಇದೆ. ದ್ರೋಣನ್ ಯಮಗೊಳ್ಳಿ ಕೈದಂ, ದ್ರೋಣ ನಮಗೆ ಈಗಾಗಲೇ ಬಹಳಷ್ಟು ಒಳ್ಳೇದು ಮಾಡಿದ್ದಾನೆ. ಅಂದರೆ ಈ ಮಾತಲ್ಲಿ ಮಾಡಿದ್ದಾನೆ ಅಂತಿದೆಯೋ ಅಥವಾ ಇಲ್ಲ ಅಂತ ಇದೆಯೋ ಅನ್ನುವಂಥದ್ದನ್ನು ನೀವೇ ಸೂಕ್ಷ್ಮವಾಗಿ ಗಮನಿಸಿ. ದ್ರೋಣನ್ ಯಮಗೆ ಒಳ್ಳಿ ಕೈದಂ, ಹೌದೌದೌದು, ಮುಂಚೆ ಬಹಳಷ್ಟು ಒಳ್ಳೇದು ಮಾಡಿದ್ದಾನೆ. ಅಂದರೆ ಅವನಿಂದನೇ ಈಗಾಗಲೇ ಗೆದ್ದಿದ್ದೀವೇನೋ ಅನ್ನೋ ರೀತಿಯಲ್ಲಿ, ಅದ್ರ ಗೆಲುವು ಸಾಧಿಸ್ಬಿಟ್ಟಿದ್ದೀವಲ್ವ ನಾವೀಗಾಗಲೇ. ಅಂದರೆ ನೋಡಿ, ಇಲ್ಲಿ ಗಮನಿಸಿ, ತನ್ನ ಸೋಲಿನ ಹಿಂದೆ ಈ ದ್ರೋಣರು ಕೂಡ ಇದ್ದಾರೆ ಅನ್ನೋ ಅಸಮಾಧಾನವನ್ನು ಬಹಳ ವ್ಯಂಗ್ಯವಾಗಿ ಇಲ್ಲಿ ಮಾತನಾಡುವಂಥದ್ದನ್ನು ನಾವು ಕಾಣ್ತೀವಿ. ದ್ರೋಣನ್ ಯಮಗೆ ಒಳ್ಳಿ ಕೈದಂ, ಹೌದು, ದ್ರೋಣ ನಮಗೆ ತುಂಬ ಒಳ್ಳೇದು ಮಾಡಿದ್ದಾನೆ ಈ ಮೊದಲು. ಇನ್ನು ದ್ರೋಣನ ಸುತನ್ ಒಳ್ಳಿ ಕೈ ಎದಿರ್ಕೊಮೆ, ಇನ್ನು ಈ ದ್ರೋಣನ ಮಗ ನಮಗೆ ಒಳ್ಳೇದು ಮಾಡದೇ ಇರ್ತಾನೆಯೇ. ಸಮರಕ್ಷೋಣಿಯೋಳ್ ಇನ್ನವನ ಆಸೆಯೇ ಮಾಣೆ, ನಾನು ಈ ಯುದ್ಧದಲ್ಲಿ ಅವನ ಆಸೆಯನ್ನು ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ದ್ರೋಣನಿಂದ ಆಗದೇ ಇರುವಂಥ ಕೆಲಸ ಅವನ ಪುತ್ರನಿಂದ ಆಗ್ಲಿಕ್ಕೆ ಸಾಧ್ಯ ಇದೆಯೇ? ಅಲ್ಲಿ ಮುಂದೆ ಬಳಸುವಂಥ ಪದದ ಅರ್ಥದ ಧ್ವನಿಯನ್ನು ನೀವಿಲ್ಲಿ ಸರಿಯಾಗಿ ಗಮನಿಸಿ.
ಕೈಪೆ ಸೋರೆಯ ಕುಡಿಯೇಂ ಮೆಡಿಯೇಂ. ಈ ಕಹಿ ಸೋರೆ ಅಂತ, ಕೈಪೆ ಸೋರೆ, ಕೈಪೆ ಅಂದರೆ ಕಹಿ ಅಂತ ಅರ್ಥ. ಕಹಿ ಸೋರೆ, ಸೋರೆಕಾಯಿ ಅಂತ ಏನು ಹೇಳ್ತೀವಲ್ಲ ನಾವು, ಕಹಿ ಸೋರೆಕಾಯಿ ಕುಡಿಯಾದ್ರೇನು ಮಿಡಿಯಾದ್ರೇನು. ಸೋರೆಕಾಯಿ ಅದು ಕುಡಿಯಾದ್ರೇನು, ಇನ್ನು ಚಿಗುರಾದ್ರೇನು ಅಥವಾ ಕಾಯಿ ಆದ್ರೇನು, ಕಹಿನೇ. ಅಂದರೆ ಇಡೀ ಮೈಪೂರ್ತಿ ಅದರ ಸಂಪೂರ್ಣವಾಗಿ ಆವರಿಸ್ಬಿಟ್ಟಿದೆ. ಇನ್ನು ದ್ರೋಣನೇ ಹಾಗೆ, ಇನ್ನು ಮಗ ಇನ್ನು ಹೇಗಿರ್ಲಿಕ್ಕೆ ಸಾಧ್ಯ ಅನ್ನುವ ಧ್ವನಿ ಇದೆ ಅಲ್ಲಿ. ಅಂದರೆ ದ್ರೋಣ ಹೇಗೆ ಶಸ್ತ್ರಸನ್ಯಾಸವನ್ನು ಮಾಡಿದ್ದಾನೋ ಅದೇ ರೀತಿ ಅಶ್ವತ್ಥಾಮನೂ ಕೂಡ ಶಸ್ತ್ರಸನ್ಯಾಸವನ್ನು ಮಾಡಿದವನೇ. ಅಶ್ವತ್ಥಾಮ ಕೂಡ ಶಸ್ತ್ರಸನ್ಯಾಸವನ್ನು ಮಾಡಿ ಹೊರಟವನೇ. ಅಂದರೆ ಇಬ್ಬರೂ ಕೂಡ ಒಂದೇ ಅಲ್ವಾ, ತಂದೆ ಮಗ ಇಬ್ಬರು ಮಾಡಿದ್ದೇನು ಶಸ್ತ್ರವನ್ನು ತ್ಯಾಗ ಮಾಡಿದರು. ಅಂದರೆ ಆ ಒಂದು ಹಿನ್ನೆಲೆಯ ಸಂದರ್ಭವನ್ನು ಇಟ್ಕೊಂಡು ಇಲ್ಲಿ ದುರ್ಯೋಧನ ಮಾತನಾಡ್ತಾನೆ, ಕೈಪೆ ಸೋರೆಯ ಕುಡಿಯೇ ಮಿಡಿಯಂ. ಕಹಿ ಸೋರೆಯ ಕುಡಿಯಾದ್ರೇನು ಮಿಡಿಯಾದ್ರೇನು ಎಲ್ಲ ಒಂದೇ ಅಲ್ವಾ. ಅಂದರೆ ಇಲ್ಲಿ ಒಂದು ಗಾದೆಯನ್ನು ನಾವು ನೆನ್ಪು ಮಾಡ್ಕೊಂಡು, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು. ಇಲ್ಲಿ ದ್ರೋಣನಿದ್ದಾಗೇನೆ ಅಶ್ವತ್ಥಾಮ ಕೂಡ. ಆದರೆ ದ್ರೋಣನಿಂದ ಸಾಧ್ಯವಾಗದೇ ಇರುವಂಥದ್ದನ್ನು ನಾನು ಹೇಗೆ ಅಶ್ವತ್ಥಾಮನಿಂದ ನಿರೀಕ್ಷೆ ಮಾಡಲಿ ಅನ್ನುವಂಥ ಒಂದು ಧ್ವನಿಯನ್ನು ನಾವಿಲ್ಲಿ ಕಾಣ್ಬೋದು ಅನ್ನುವಂಥದ್ದು. ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸೋಣ. ಅದು ಹಿಂದಿನ ಈ ಒಂದೇ ವಿಡಿಯೋದಲ್ಲಿರುವಂಥದ್ದು ಈ ಎಲ್ಲ ಪದ್ಯಗಳು. ಆದರೆ ಸ್ವಲ್ಪ ಅದು ವಿಡಿಯೋ ಕಟ್ಟಾಯಿತು ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ಇದನ್ನು ರೆಕಾರ್ಡ್ ಮಾಡಿದೆ, ಪರವಾಗಿಲ್ಲ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಂಜಯ ವಚನಂ ಒಂದು ಪದ್ಯ ಭಾಗದ ಎಲ್ಲ ಪದ್ಯಗಳನ್ನು ನಾವು ನೋಡ್ತಾ ಹೋಗೋಣಂತೆ. ಈ ಬಗ್ಗೆ ಏನಾದರೂ ನಿಮಗೆ ಸಂಶಯಗಳಿತ್ತು ಅಂತಂದರೆ ದಯವಿಟ್ಟು ಕಾಲ್ ಮಾಡಿ. ನಮಸ್ಕಾರ, ಧನ್ಯವಾದ.